ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಇಡೀ ಗ್ಯಾಂಗ್ ಏನು ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿದಂಥ ಪ್ರಕರಣ ಏನಿದೆ, ಇದು ಇಡೀ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಶಾಕಿಂಗ್. ಯಾಕಂತ ಹೇಳಿದ್ರೆ ದರ್ಶನ್ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಹೇಳಿದ ತಕ್ಷಣ ಯಾರು ಕೂಡ ನಂಬೋಕೆ ಸಿದ್ಧವಾಗಿರಲಿಲ್ಲ. ಮತ್ತು ಅದು ಇಂಪಾಸಿಬಲ್ ಅಂತೇಳಿ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ರು. ಯಾಕಂತ ಹೇಳಿದ್ರೆ ದರ್ಶನ್ ಯಾಕೆ ಈ ರೀತಿಯಾದಂಥ ಕೃತ್ಯವನ್ನು ಮಾಡ್ತಾರೆ, ದರ್ಶನ್ ಆ ರೀತಿ ಮಾಡಿರ್ಲಿಕ್ಕೆ ಚಾನ್ಸ್ ಇಲ್ಲ, ಮತ್ತು ದರ್ಶನ್ ಅವರ ಪಾತ್ರದ ಬಗ್ಗೆ ಸರಿಯಾಗಿ ತನಿಖೆ ಆಗಬೇಕು, ಏನೋ ಇಲ್ಲಿ ಮಿಸ್ ಆಗ್ತಾಯಿದೆ ಅನ್ನುವಂತಹ ಅನುಮಾನ ಆರಂಭದಿಂದ ಕೂಡ ಒಂದಷ್ಟು ಜನ ವ್ಯಕ್ತಪಡಿಸ್ತಾ ಬಂದಿದ್ದರು. ಹಾಗೆಯೇ ಈಗ ದರ್ಶನನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ಬಳಿಕ ಈಗ 2 ಬಾರಿ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿರ್ತಾರೆ. ಹೀಗೆಲ್ಲ ಆಯಿತು. ಆರಂಭದಲ್ಲಿ ಸುಮಾರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಡ್ರಿಲ್ ಮಾಡ್ತಾರೆ. ಅದಾದ ಬಳಿಕ ಪರಪನಾಗ್ರಹಾರಕ್ಕೆ ಕಳಿಸ್ತಾರೆ. ಇವೆಲ್ಲದೂ ಕೂಡ ಆದಾಗ ಇಲ್ಲ, ದರ್ಶನ್ ಈ ಕೃತ್ಯದಲ್ಲಿ ಭಾಗಿಯಾಗಿರುವುದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಕೆದಕ್ತಾ ಹೋದಾಗ ಎಲ್ರಿಗೂ ಕೂಡ ಶಾಕು ಮತ್ತು ಎಲ್ರಿಗೂ ಕೂಡ ಆಘಾತ. ಏನಾಯಿತು, ಯಾಕೆ ಹಿಂಗೆ ಮಾಡಿದ್ರು ದರ್ಶನ್ ಅನ್ನುವಂಥದ್ದು. ಬಟ್ಟು ದರ್ಶನ್ ವಿಚಾರದಲ್ಲಿ ಸಾಕಷ್ಟು ಜನ ತುಟಿ ಬಿಚ್ಚಿದ್ದು ಯಾವಾಗ ಅಂತ ಹೇಳಿದರೆ, ವಿಜಯಲಕ್ಷ್ಮಿ ಒಂದು ಪೋಸ್ಟನ್ನು ಹಾಕಿದ ಬಳಿಕ ಎಲ್ಲರೂ ಕೂಡ ಒಂದಾಗಬೇಕು, ಎಲ್ಲರೂ ಕೂಡ ದರ್ಶನ್ ಜೊತೆಗೆ ಇರಬೇಕು ಅಂತೇಳಿ ಹೇಳಿದ ತಕ್ಷಣ ಎಲ್ಲರೂ ಕೂಡ ಪೋಸ್ಟ್ ಹಾಕೋಕ್ಕೆ ಶುರು ಮಾಡಿದ್ರು, ದರ್ಶನ್ ಪರವಾಗಿ ಮಾತನಾಡೋದಕ್ಕೆ ಶುರು ಮಾಡಿದರು. ಮತ್ತು ಇಲ್ಲಿ 2 ಆ್ಯಂಗಲಲ್ಲೂ ಕೂಡ ಪ್ರಕರಣವನ್ನು ನೋಡಬೇಕು. ಕೇವಲ ದರ್ಶನ್ ಒಬ್ಬ ತಪ್ಪು ಮಾಡಿದ ಅಥವಾ ಕೊಲೆಗಾರ ಅನ್ನೋ ರೀತಿಯಲ್ಲಿ ನೋಡೋದು ಮಾತ್ರವಲ್ಲ, ದರ್ಶನ್ ಈ ರೀತಿಯಾದಂಥ ಕೃತ್ಯವನ್ನು ಯಾಕೆ ಮಾಡಿದ್ರು ಅನ್ನೋದನ್ನು ಕೂಡ ನಾವೆಲ್ಲರೂ ಕೂಡ ಅನಲೈಸ್ ಮಾಡಬೇಕಲ್ವ ಅನ್ನೋದನ್ನು ಕೂಡ ಸಾಕಷ್ಟು ಜನ ಇಲ್ಲಿ ಹೇಳಿದರು. ಬಟ್ ಒಂದಷ್ಟು ಜನ ಇಲ್ಲವೇ ಇಲ್ಲ, ದರ್ಶನ್ ಈ ರೀತಿಯಾದಂಥ ಕೃತ್ಯದಲ್ಲಿ ಭಾಗಿಯಾಗಿರಲಿಕ್ಕಿಲ್ಲ, ದರ್ಶನ್ಗೆ ಮಾಹಿತಿಯ ಕೊರತೆಯಿಂದ ಈ ರೀತಿ ಆಗಿರ್ಬೋದು ಅಷ್ಟೇ ಎನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಹೋದರು. ಬಟ್ ಆದರೆ ಎಲ್ಲರೂ ಕೂಡ ಪ್ರತಿಕ್ರಿಯೆ ಕೊಡ್ತಾಯಿದ್ರು. ಕೊನೆಗೆ ಮಾತನಾಡದೇ ಇರುವಂಥ, ಕಳೆದ 7 ವರ್ಷದಿಂದ ಮಾತನಾಡದೇ ಇರುವಂಥ ತಾಯಿ ಮತ್ತು ತಮ್ಮ ಎಲ್ಲರೂ ಕೂಡ ಬಂದು ಮಾತನಾಡಿಸ್ಕೊಂಡು ಹೋದರು. ಜೊತೆಗೆ ಸ್ನೇಹಿತರು ಕೂಡ ಬಂದು ಮಾತಾಡಿಸ್ಕೊಂಡು ಹೋಗ್ತಿದ್ದಾರೆ. ಇಷ್ಟಿದ್ರೂ ಕೂಡ ಸುಮಲತಾ ಅಂಬರೀಷ್ ಅವರು ಬಂದು ಮಾತನಾಡಿಸ್ಲೂ ಇಲ್ಲ. ಅಭಿಷೇಕ್ ಅಂಬರೀಷ್ ಇರ್ಬೋದು, ಸುಮಲತಾ ಅಂಬರೀಷ್ ಇರ್ಬೋದು, ಬಂದು ಮಾತನಾಡಿಸ್ಲೂ ಇಲ್ಲ. ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಾಂತ್ವನ ಹೇಳುವಂಥ ಮಾತನ್ನು ಕೂಡ ಆಡಲಿಲ್ಲ, ಒಂದು ಮೀಡಿಯಾಕ್ಕೆ ರಿಯಾಕ್ಷನನ್ನು ಕೂಡ ಕೊಡಲಿಲ್ಲ ಅನ್ನುವಂತಹ ನಿರಂತರವಾದಂತಹ ಆರೋಪಗಳಿರ್ಬೋದು, ಅಥವಾ ಒಂದು ರೀತಿಯಲ್ಲಿ ಅಟ್ಯಾಕ್ ಅಂತಲೇ ಹೇಳ್ಬೋದು. ಈ ವಾಗ್ಬಾಣಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕೊನೆಗೂ ಕೂಡ ಸುಮಲತಾ ಅಂಬರೀಷ್ ಅವರು, ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಮತ್ತು ದರ್ಶನನ್ನು ನನ್ನ ಹಿರಿಯ ಮಗ ಅಂತೇಳಿ ಕರೆಯುವಂತಹ ಸುಮಮ್ಮ ಈಗ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ 2 ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಗುರುವಾರ ಬೆಳಗ್ಗೆ ಒಂದು ಸುದೀರ್ಘವಾದಂಥ ಪತ್ರವನ್ನು ಸೋಷಿಯಲ್ ಮೀಡಿಯಾದಲ್ಲಿ, ಅದು ಕೂಡ ಇನ್ಸ್ಟಾಗ್ರಾಮು, ಟ್ವಿಟರು ಮತ್ತು ಫೇಸ್ಬುಕ್ಕು, ಇಷ್ಟೂಗಳಲ್ಲಿ 3 ಕಡೆಯೂ ಕೂಡ ಶೇರ್ ಮಾಡಿದಂಥ ಸುಮಲತಾ ಅಂಬರೀಷ್ ಅವರು ಅದರಲ್ಲಿ ಸುದೀರ್ಘವಾಗಿ ಸುಮಾರು ಒಂದು 2 ಪೇಜ್ನ ಸುದೀರ್ಘ ಪತ್ರವನ್ನು ಬರೆದು ಅದರಲ್ಲಿ ಎಲ್ಲ ವಿವರಗಳನ್ನು ವಿವರವಾಗಿ ವಿವರಿಸ್ತಿದ್ರು. ಯಾಕೆ ದರ್ಶನ್ ಬಗ್ಗೆ ನಾನು ಇಷ್ಟು ದಿನಗಳ ಕಾಲ ಮಾತನಾಡಿಲ್ಲ, ಮೌನವಾಗಿದ್ದೆ, ನನ್ನ ಮೌನವನ್ನೇ ಬೇರೆ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ನಡೀತು, ಹಾಗಾಗಿ ನಾನು ಈ ಪತ್ರವನ್ನು ಬರೀತಿದ್ದೇನೆ ಅಥವಾ ಈ ರೀತಿ ಒಂದು ಸಾಮಾಜಿಕವಾಗಿ ಕಳಕಳಿಯನ್ನು ವ್ಯಕ್ತಪಡಿಸ್ತಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದಮೇಲೆ ಸಂಜೆ ಈ ಪತ್ರಕ್ಕೆ ಮತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಮಾಧ್ಯಮಗಳ ಮುಂದೆ ಸುದೀರ್ಘವಾಗಿ ಒಂದು 10 ನಿಮಿಷಗಳ ಕಾಲ ಸುದೀರ್ಘವಾದಂಥ ಮಾತನ್ನು ಆಡ್ತಾ ಹೋಗ್ತಾರೆ. ಯಾಕೆ ಏನಾಯಿತು, ಈ ಪ್ರಕರಣದಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಇರ್ಬೋದು, ಜೊತೆಗೆ ದರ್ಶನ್ ಮತ್ತು ಇವರ ಸಂಬಂಧದ ಬಗ್ಗೆ ಇರ್ಬೋದು, ಮತ್ತು ದರ್ಶನ್ ವ್ಯಕ್ತಿತ್ವದ ಬಗ್ಗೆ ಇರ್ಬೋದು, ಎಲ್ಲ ವಿಚಾರವನ್ನು ಕೂಡ ಮಾತನಾಡ್ತಾ ಕೊನೆಗೆ ಜಾಮೀನಿನ ವಿಚಾರವನ್ನು ಕೂಡ ಮಾತನಾಡ್ತಾರೆ. ಹಾಗಾದರೆ ಸುಮಲತಾ ಅವರು ಮೊದಲ ಬಾರಿಗೆ ದರ್ಶನ್ ಬಗ್ಗೆ ಮಾತನಾಡಿದ್ದೇನು, ಎರಡು ಭಾಗದಲ್ಲೂ ಕೂಡ ಒಂದು ಇಲ್ಲಿ ಈ ಮಾಧ್ಯಮಗಳ ಮುಂದೆ ಬಂದು ಅವರು ಸ್ವತಃ ಮಾತನಾಡಿದ್ದು ಮತ್ತು ಅದಕ್ಕಿಂತ ಮುಂಚೆ ಮಾಡಿದಂಥ ಪತ್ರ, ಇದರಲ್ಲಿ ಇರುವಂಥ ಪ್ರಮುಖ ಅಂಶಗಳನ್ನು ಮುಂದೆ ಇಡ್ತಾ ಮತ್ತು ಇದಕ್ಕೆ ಕಾರಣ, ಇಷ್ಟು ದಿನ ಮಾತನಾಡದೆ ಈಗ ಯಾಕೆ ಬಂದರು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳ್ತಾ, ಈಗ ಅಸಲಿ ವಿಚಾರಕ್ಕೆ ಬರೋದಾದರೆ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಬಂಧನವಾದ ಬಳಿಕ ಮೊದಲ ಬಾರಿಗೆ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಆರಂಭದಲ್ಲಿ ಒಂದು ಪತ್ರವನ್ನು ಬರೀತಾರೆ. ಅದಾದ ಬಳಿಕ ಕಂಪ್ಲೀಟ್ ಆದಂತಹ ಸ್ಟೇಟ್ಮೆಂಟನ್ನು ತಮ್ಮ ಬಾಯಾರೆ ಕೊಡ್ತಾ ಹೋಗ್ತಾರೆ. ಈಗ ಕೇಸು ಕೋರ್ಟ್ನಲ್ಲಿದೆ, ಹಾಗಾಗಿ ನಾನೇನು ಹೆಚ್ಚು ಮಾತನಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಹೇಳ್ತಾ ಮಾತನ್ನು ಶುರು ಮಾಡುವಂಥ ಸುಮಲತಾ ಅಂಬರೀಷ್ ಅವರು ಸಾಕಷ್ಟು ಅಂಶಗಳನ್ನು ಹೇಳ್ತಾ ಹೋಗ್ತಾರೆ. ದರ್ಶನ್ನು ಸಾಮಾನ್ಯವಾಗಿ ಜನರಿಗೆ ಸಹಾಯ ಮಾಡುವಂಥ ವ್ಯಕ್ತಿ. ನಾನು ಆ ರೀತಿಯ ದರ್ಶನನ್ನು ಮಾತ್ರ ನೋಡಿದ್ದೇನೆ, ಬೇರೆ ದರ್ಶನನ್ನು ನಾನು ನೋಡಿಲ್ಲ. ಮಗನ ರೀತಿಯಲ್ಲಿ ನಾನು ಅವನನ್ನು ನೋಡಿದ್ದೇನೆ. ತಾಯಿಯಾಗಿ ನಾನು ಅವನನ್ನು ಹೀಗೆ ಮಾಡಿರೋದನ್ನು ನಂಬೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಅದು ಅಸಾಧ್ಯ ಅನ್ನೋದು ಮಾತನ್ನು ಹೇಳಿದ್ದಾರೆ. ನಾನು ಒಬ್ಬ ತಾಯಿಯಾಗಿದ್ದು ರೇಣುಕಾಸ್ವಾಮಿಯ ತಾಯಿಯ ಅಳುವನ್ನು ನಾನು ನೋಡಿದ್ದೇನೆ, ಆ ಪತ್ನಿ ಅಳೋದನ್ನು ಕೂಡ ನೋಡಿದ್ದೇನೆ. ನನಗೂ ಈ ಘಟನೆಯಿಂದ ನೋವಾಗಿದೆ. ಸತ್ಯ ಹೊರಗಡೆ ಬರಬೇಕು. ಮೊದಲ ದಿನದಿಂದಲೇ ಆರೋಪಿಯಿಂದ ಅಪರಾಧಿ ಅಂತೇಳಿ ಮಾಡೋದು ಬೇಡ. ಆ ರೀತಿ ನೀವು ಎಲ್ಲರೂ ಕೂಡ ಬಿಂಬಿಸ್ತಿದ್ದೀರಾ, ಆತನೇ ಅಪರಾಧಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದೀರಾ, ಇನ್ನು ಕೂಡ ಆತ ಆರೋಪಿ, ಆ ರೀತಿ ಮಾತ್ರ ನೀವು ಬಿಂಬಿಸಿ. ಕಾನೂನು ನಾಳೆ ಏನು ಹೇಳುತ್ತೋ ಅನ್ನೋದು ನಾವು ಒಪ್ಪಲೇಬೇಕು. ಅದು ಏನೇ ತೀರ್ಪು ಬಂದರೂ ಕೂಡ ಒಪ್ಪಲೇಬೇಕು. ಯಾರು ಇಂಥ ಸಮಯದಲ್ಲಿ ಹೇಳಿಕೆಗಳನ್ನು ನೀಡಲೇಬಾರ್ದು. ಎಲ್ಲವನ್ನು ಕೂಡ ನಾನು ಒಂದೇ ದಿನ ಹೊರಗೆ ಬಂದು ಮಾತನಾಡೋದಕ್ಕೆ ಸಾಧ್ಯವಿಲ್ಲ. ಕಾನೂನಿನ ಪ್ರಕಾರ ಏನೇನೋ ಆಗಬೇಕು, ಏನೇನೋ ನಡಿಬೇಕು, ಅದು ನಡೀತಾ ಇದೆ, ಅದಷ್ಟಕ್ಕೆ ಅದು ನಡೀಲಿ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ, ಮಾಧ್ಯಮಗಳಲ್ಲಿ ಬೇರೆ ಬೇರೆ ಸುದ್ದಿಗಳು ಬರ್ತಿದ್ದಾವೆ.
ಇದ್ಯಾವುದಕ್ಕೂ ಕೂಡ ಲಿಂಕ್ ಇದೆ ಅಂತೇಳಿ ನನಗೆ ಅನ್ನಿಸ್ತಿಲ್ಲ. ಇನ್ನು ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿಯನ್ನು ಕೂಡ ಹಾಕ್ತಿರೋದಕ್ಕೆ ಕಾರಣವೂ ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ಇವೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಒಟ್ರಾಶಿ ಬಾಯಿ ಇದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾತನಾಡಿ ಅದನ್ನು ರಬ್ ಮಾಡಬಾರ್ದು ಅನ್ನೋದು ಸುಮಲತಾ ಅಂಬರೀಶ್ ಅವರ ಮಾತು. ಮತ್ತು ಇಷ್ಟು ದಿನಗಳ ಕಾಲ ನಾನು ಮೌನವಾಗಿದ್ದನ್ನೇ ಬೇರೆ ರೀತಿ ಬಿಂಬಿಸುವಂಥ ಪ್ರಯತ್ನವೂ ಕೂಡ ನಡೀತು. ಹಾಗಾಗಿ ನಾನು ಕೊನೆಗೆ ಮಾಧ್ಯಮಗಳ ಮುಂದೆ ಬರಬೇಕಾಯಿತು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ಒಟ್ಟು 17 ಮಂದಿಯ ಬಂಧನ ಆಗಿದೆ. ಹೀಗಾಗಿ ಇಲ್ಲಿ ಎಲ್ಲರ ವಿಚಾರಣೆಯೂ ಕೂಡ ಆಗಲೇಬೇಕು. ಎಲ್ಲ ವಿಚಾರಣೆಗಳು ನಡೆದ ಬಳಿಕ ಈ ಅಂತಿಮವಾದಂಥ ತೀರ್ಪನ್ನು ಕೋರ್ಟ್ ಕೊಡುತ್ತೆ. ನಾನು 44 ವರ್ಷಗಳಿಂದ ನಟಿಯಾಗಿ, ಕಲಾವಿದೆಯಾಗಿ ಸಾರ್ವಜನಿಕ ಜೀವನದಲ್ಲಿದ್ದೇನೆ. ಕಳೆದ 5 ವರ್ಷಗಳಿಂದ ಸಂಸದೆಯಾಗಿದ್ದೆ. ಅಲ್ಲದೆ ನಾನು ಕಲಾವಿದೆಯಾಗಿ, ಪತ್ನಿಯಾಗಿ, ತಾಯಿಯಾಗಿ, ಸಂಸದೆಯಾಗಿ, ಒಂದು ವ್ಯಕ್ತಿಯಾಗಿ ಮತ್ತು ನನ್ನ ಜೀವನದಲ್ಲಿ ಪ್ರತಿಯೊಂದು ಜವಾಬ್ದಾರಿಯನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇನೆ. ಸಮಾಜದಲ್ಲಿ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನನ್ನ ಬಳಿ ಯಾವುದೇ ಸತ್ಯ ಅಥವಾ ಮಾಹಿತಿ ಇಲ್ಲದೆ ನಾನು ಅಸಡ್ಡೆಯ ಮತ್ತು ಅನಗತ್ಯ ಬೇಜವಾಬ್ದಾರಿಯ ಹೇಳಿಕೆಗಳನ್ನು ನೀಡೋಕ್ಕೆ ಸಾಧ್ಯವಿಲ್ಲ ಅಂತಲೂ ಕೂಡ ಇಲ್ಲಿ ಸುಮಲತಾ ಅಂಬರೀಶ್ ಅವರು ಹೇಳ್ತಾರೆ. ಇನ್ನು ನಾನು ಕೆಲವು ಸಂಗತಿಗಳನ್ನು ಸ್ಪಷ್ಟಪಡಿಸಬೇಕು ಅನ್ನೋದನ್ನು ಪತ್ರದ ಮೂಲಕ ಇಲ್ಲಿ ಸುಮಲತಾ ಅಂಬರೀಶ್ ಅವರು ವ್ಯಕ್ತಪಡಿಸುತ್ತಾರೆ. ಅದರಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿರ್ತಾರೆ. ಮಾಧ್ಯಮ ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಯಾವುದೇ ಹೆಚ್ಚಿನ ಊಹಾಪೋಹಗಳನ್ನು ಪ್ರೋತ್ಸಾಹಿಸೋದು ಅಥವಾ ನನ್ನ ನಿಲುವಿನ ಬಗ್ಗೆ ಅಭಿಮಾನಿಗಳಲ್ಲಿ ಗೊಂದಲ ಎಡೆ ಮಾಡಿಕೊಡುವಂತೆ ಮಾಡೋದು ಅದು ನನ್ನ ಉದ್ದೇಶ ಅಲ್ಲ. ನಾನು ಅದಕ್ಕೆ ಬಯಸೋದಿಲ್ಲ. ಮೊದಲಿಗೆ ನಾನು ಈ ಮಗನನ್ನು ಮತ್ತು ಪತಿಯನ್ನು ಕಳ್ಕೊಂಡಿರುವಂಥ ಆ ರೇಣುಕಸ್ವಾಮಿ ಕುಟುಂಬಕ್ಕೆ ಸಾಂತ್ವನವನ್ನು ಮತ್ತು ಸಂತಾಪವನ್ನು ಸೂಚಿಸ್ತಾ ಈ ದುರಂತವನ್ನು ಎದುರಿಸೋದಕ್ಕೆ ಅವರಿಗೆ ಶಕ್ತಿ ಕೊಡುವಂತೇಳಿ ಭಗವಂತನನ್ನು ಪ್ರಾರ್ಥಿಸ್ತೀನಿ ಅಂತೇಳಿ ಹೇಳ್ತಾ, ಈ ಘಟನೆಯು ನನ್ನ ಹೃದಯವನ್ನು ಛಿದ್ರಗೊಳಿಸಿತು ಮತ್ತು ನಾನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಹಲವಾರು ದಿನಗಳವರೆಗೆ ಆಘಾತ ಮತ್ತು ನೋವಿನ ಸ್ಥಿತಿಯಲ್ಲಿದ್ದೆ. ನನ್ನ ಮೌನದ ಬಗ್ಗೆ ಕಮೆಂಟ್ ಮಾಡ್ತಿರೋರು ಕೆಲವರು ನನ್ನ ಮತ್ತು ದರ್ಶನ್ ಮತ್ತು ಅವರ ಕುಟುಂಬ ಹಾಗೂ ನಾವು ಹಲವಾರು ವರ್ಷಗಳಿಂದ ಹಂಚಿಕೊಂಡಿರುವಂಥ ಬಾಂಧವ್ಯದ ನಡುವಿನ ಅಗಾಧತೆಯನ್ನು ಅರ್ಥನೆ ಮಾಡಿಕೊಂಡಿಲ್ಲ. ಅವರು ಸ್ಟಾರ್ ಮತ್ತು ಸೂಪರ್ ಸ್ಟಾರ್ ಆಗುವ ಮೊದಲು ನಾನು ಅವರನ್ನು 25 ವರ್ಷಗಳಿಂದ ಬಲ್ಲೆ. ಯಾವುದೇ ಸ್ಟಾರ್ಡಮ್ಗಿಂತನೂ ಹೆಚ್ಚಾಗಿ ಅವರು ನನ್ನ ಕುಟುಂಬದ ಸದಸ್ಯ ಮತ್ತು ಯಾವಾಗಲೂ ಕೂಡ ನನ್ನ ಮಗನಂತೆ. ಅವರು ಅಂಬರೀಷ್ ಅವರನ್ನು ಯಾವಾಗಲೂ ತಮ್ಮ ಅಪ್ಪಾಜಿ ಅಂತಲೇ ಪರಿಗಣಿಸ್ತಿದ್ರು. ಹಾಗೆ ನನಗೆ ಅವರು ತಾಯಿಯ ಗೌರವವನ್ನು ಮತ್ತು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ, ಮಗನ ಪ್ರೀತಿಯನ್ನು ಕೂಡ ನೀಡಿದ್ದಾರೆ ಅನ್ನೋದನ್ನು ಸುಮಲತಾ ಅಂಬರೀಶ್ ಅವರು ಒತ್ತಿ ಹೇಳಿದ್ದಾರೆ. ಇಲ್ಲಿ ಯಾವ ತಾಯಿಯೂ ಕೂಡ ತನ್ನ ಮಗನನ್ನು ಈ ರೀತಿಯ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ದರ್ಶನವನ್ನು ಪ್ರೀತಿಸುವ ಹೃದಯ ಹೊಂದಿರುವಂಥ ಮತ್ತು ಅತ್ಯಂತ ಕಾಳಜಿಯುಳ್ಳ ಮತ್ತು ಉದಾರ ವ್ಯಕ್ತಿ ಅಂಥೇಳಿ ತಿಳಿದಿದ್ದೇನೆ. ಪ್ರಾಣಿಗಳ ಬಗ್ಗೆ ಅವನ ಸಹಾನುಭೂತಿ ಮತ್ತು ಸಹಾಯ ಮಾಡುವ ಮನೋಭಾವ ಯಾವಾಗಲೂ ಅವನ ಸ್ವಭಾವದ ಭಾಗ. ಈ ಕೃತ್ಯವನ್ನು ಮಾಡುವ ವ್ಯಕ್ತಿತ್ವ ದರ್ಶನ್ ಅವರದಲ್ಲ. ಹೀಗಾಗಿ ಈ ಪ್ರಕರಣ ಕೋರ್ಟ್ನಲ್ಲಿ ಇರೋದರಿಂದ ಸದ್ಯ ಇದ್ರ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಸಾಧ್ಯವಿಲ್ಲ. ದರ್ಶನ್ ಜೊತೆಗೆ ಅವನ ಪತ್ನಿ ವಿಜಯಲಕ್ಷ್ಮಿ ಮತ್ತು ಮುಗ್ಧ ಮಗನನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಗುರಿಯಾಗಿಸುತ್ತಿರುವುದು ತುಂಬ ಅನ್ಯಾಯ. ಅಷ್ಟೇ ಅಲ್ಲದೆ ಇತರ ಆರೋಪಿಗಳ ಬಡ ಕುಟುಂಬಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿರುವುದು ಕೂಡ ನೋವಿನ ಸಂಗತಿ. ಒಟ್ಟಿನಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಕೆಟ್ಟದಾಗಿ ಕಮೆಂಟ್ ಮಾಡೋರು ಒಂದು ಸಲ ಯೋಚನೆ ಮಾಡಿ ಕಮೆಂಟ್ ಮಾಡಿ ಅನ್ನೋದನ್ನು ಕೂಡ ಇಲ್ಲಿ ಸುಮಲತಾ ಅವರು ಮನವಿಯನ್ನು ಮಾಡಿಕೊಳ್ತಾರೆ. ಇನ್ನು ತನಿಖೆ ನಡೀತಿದೆ, ಪೊಲೀಸರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ನನಗೆ ಅಪಾರವಾದಂಥ ನಂಬಿಕೆ ಇದೆ. ದರ್ಶನ್ ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ದು ಇನ್ನೂ ಯಾವುದೂ ಕೂಡ ಸಾಬೀತಾಗಿಲ್ಲ ಅಥವಾ ಶಿಕ್ಷೆ ಆಗಿಲ್ಲ. ಇದು ಕಾನೂನಿಗೆ ಬಿಟ್ಟದ್ದು ಮತ್ತು ಈಗಾಗಲೇ ಈ ಕುರಿತು ನಿರ್ಣಯಿಸುವುದು ಮತ್ತು ಶಿಕ್ಷೆ ವಿಧಿಸುವುದು ಬೇರೆ ಯಾರೂ ಅಲ್ಲ. ಈ ವಿಚಾರದಲ್ಲಿ ಅವರ ನಿಲುವು ಸತ್ಯಾಸತ್ಯತೆಗಳನ್ನು ಸ್ಪಷ್ಟಪಡಿಸುವ ಅವಕಾಶವಾದರೂ ಇರಲಿ ಅನ್ನೋದನ್ನು ಕೂಡ ಸುಮಲತಾ ಮನವಿ ಮಾಡಿಕೊಳ್ತಾರೆ. ಇನ್ನು ಈ ಪರಿಸ್ಥಿತಿಯಲ್ಲಿ ನಾನು ನೆಮ್ಮದಿಯಿಂದ ಈ ಸಮಸ್ಯೆಯಿಂದ ದೂರವಿರೋದು ಅಸಾಧ್ಯ. ಇದು ನನ್ನದೇ ಕುಟುಂಬ ಮತ್ತು ಕೌಟುಂಬಿಕ ಸಮಸ್ಯೆ ಕೂಡ ಹೌದು. ಇದು ಅವರ ಜೀವನ ಮತ್ತು ಕುಟುಂಬದ ನೆಮ್ಮದಿ, ಭದ್ರತೆ, ಭವಿಷ್ಯಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಗಂಭೀರ ವಿಚಾರ. ನಮಗೆಲ್ಲ ನೋವಾಗ್ತಿದೆ. ಚಿತ್ರರಂಗ ಅಸ್ತವ್ಯಸ್ತವಾಗಿದೆ. 1000 ಜನರ ಜೀವನೋಪಾಯ ಅವರ ಚಲನಚಿತ್ರ ನಿರ್ಮಾಣಗಳ ಮೇಲೆ ಅವಲಂಬಿತವಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಹೀಗಾಗಿ ತುಂಬ ಸೂಕ್ಷ್ಮವಾದಂಥ ವಿಚಾರವನ್ನು ತುಂಬ ಸೂಕ್ಷ್ಮವಾಗಿ ನಾವು ಹ್ಯಾಂಡ್ಲ್ ಮಾಡಬೇಕು. ದರ್ಶನ್ ಯಾವಾಗಲೂ ನನ್ನನ್ನು ಮದರ್ ಇಂಡಿಯಾ ಅಂತಲೇ ಕರಿತಾ ಇದ್ದರು. ನಾನು ಬದುಕಿರೋವರೆಗೂ ಕೂಡ ಅವನು ನನ್ನ ಹಿರಿಯ ಮಗ, ಅದರಲ್ಲಿ ಏನೇ ಡೌಟ್ ಇಲ್ಲ. ಮತ್ತು ಏನೇ ಸಮಸ್ಯೆಗಳು ಬಂದರೂ ಕೂಡ ನಾನು ಅವನ ಜೊತೆಗೆ ಇರ್ತೇನೆ ಎನ್ನುವಂಥ ಮಾತನ್ನು ಸುಮಲತಾ ಬಹಿರಂಗವಾಗಿ ಹೇಳಿದ್ದಾರೆ. ಕೊನೆಗೆ ಸುಮಲತಾ ಅವರು ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ. ದರ್ಶನ್ ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ದರ್ಶನ್ ಅಭಿಮಾನಿಗಳಲ್ಲಿ ಒಂದು ಮನವಿ, ದಯವಿಟ್ಟು ಶಾಂತಿವಾಗಿರಿ ಮತ್ತು ಈ ಕ್ಷಣದಲ್ಲಿ ಹೇಳಿಕೆಗಳನ್ನು ನೀಡಬೇಡಿ ಅಥವಾ ಯಾವುದೇ ನಕಾರಾತ್ಮಕತೆಗೆ ಪ್ರತಿಕ್ರಿಯೆಯನ್ನು ಕೊಡಬೇಡಿ. ಅದು ಅವರ ಕುಟುಂಬ ಅಥವಾ ಅವರ ಹತ್ತಿರದವರ ಮೇಲೆ ಪರಿಣಾಮ ಬೀರಬಹುದು ಅನ್ನೋದನ್ನು ಕೂಡ ಹೇಳ್ತಾ, ಇಲ್ಲಿ ನೈತಿಕ ಬೆಂಬಲದ ಅಗತ್ಯವಿದೆ, ಅದರಿಂದ ನಾವು ಎದೆಗುಂದಬಾರದು, ಎದೆಗುಂದಬೇಡಿ ಎನ್ನುವಂತಹ ಮನವಿಯನ್ನು ಮಾಡ್ತಾರೆ. ಮತ್ತು ಕಾನೂನಿಗಿಂತ ಯಾರೂ ಕೂಡ ದೊಡ್ಡವರಲ್ಲ, ಎಲ್ಲರೂ ಕೂಡ ಗೌರವಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಬಟ್ ಇಲ್ಲಿ ಸುಮಲತಾ ಅಂಬರೀಶ್ ಅವರ ಪ್ರತಿಯೊಂದು ಮಾತಿನಲ್ಲೂ ಕೂಡ ಒಂದಂತೂ ಸ್ಪಷ್ಟವಾಗಿದೆ, ಏನು ದರ್ಶನ್ ಈ ರೀತಿ ಮಾಡಿರಲಿಕ್ಕಿಲ್ಲ ಅನ್ನುವಂಥ ಮಾತು.
ಜೊತೆಗೆ ಸುಮಲತಾ ಅಂಬರೀಶ್ ಅವರು ಇಷ್ಟು ದಿನಗಳ ಕಾಲ ಮೌನವಾಗಿರೋದಕ್ಕೆ ಕಾರಣ ಈ ಪ್ರಕರಣದ ಬಗ್ಗೆ ಅವ್ರಿಗೂ ಕೂಡ ಕನ್ಫ್ಯೂಷನ್ಸ್ ಇದೆ. ಏನಿದು, ಹೇಗೆ ಆಗಿದೆಯಾ ಇಲ್ವಾ ಅನ್ನೋಂಥ ಕನ್ಫ್ಯೂಷನ್ಸ್ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಮತ್ತು ದರ್ಶನನ್ನು ಬಿಟ್ಕೊಡುವಂಥ ಮಾತೇ ಇಲ್ಲ ಅಂತಲೂ ಕೂಡ ಹೇಳ್ತಾರೆ. ಆದರೆ ಇಷ್ಟು ಸಮಯ ಮೌನವಾಗಿರೋದಕ್ಕೆ ಕಾರಣವೂ ಕೂಡ ಸ್ವತಃ ಸುಮಲತಾ ಅಂಬರೀಶ್ ಅವರು ಹೇಳ್ತಾರೆ. ಏನಂತ ಹೇಳಿದ್ರೆ, ಇಲ್ಲಿ ನಾನು ಈಗ ಮಾತನಾಡಿದರೆ ಟು ಅರ್ಲಿ ಆಗುತ್ತೆ, ಹಾಗಾಗಿ ನಾನು ಮಾತಾಡಲಿಲ್ಲ. ಬಟ್ ದರ್ಶನ್ ಬಗ್ಗೆ ನನಗಿರಬೇಕಾದಂತಹ ಮಮತೆ, ಗೌರವ ಎಲ್ಲದೂ ಕೂಡ ಇದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಬಟ್ ದರ್ಶನನ್ನು ಹೋಗಿ ಮಾತನಾಡಿಸುವಂಥ ಒಂದು ಕೆಲಸವನ್ನು ಯಾಕೆ ಸುಮಲತಾ ಅಂಬರೀಶ್ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಇನ್ನೂ ಕೂಡ ಸಾಕಷ್ಟು ಜನ ಕೇಳ್ತಿದ್ದಾರೆ. ಆಮೇಲೆ ದರ್ಶನ್ಗೆ ಬೆನ್ನೆಲುಬಾಗಿ ನಿಂತಿರೋದು ಹಾಗಂತ ಮಾತ್ರಕ್ಕೆ ದರ್ಶನ್ ಮಾಡಿರೋಂಥ ಕೃತ್ಯಕ್ಕೆ ಸಪೋರ್ಟ್ ಅಂತಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ದರ್ಶನ್ ತಪ್ಪು ಮಾಡಿದರೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅದರಲ್ಲೇನು ಡೌಟೇ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಇದನ್ನು ಕೂಡ ಸೂಕ್ಷ್ಮವಾಗಿ ನಾವು ಗಮನಿಸಲೇಬೇಕು. ಬಟ್ ದರ್ಶನ್ ಏನೇ ಮಾಡಿದರೂ ಕೂಡ, ಒಂದು ವೇಳೆ ದರ್ಶನ್ ತಪ್ಪೇ ಮಾಡಿದರು ಅಥವಾ ಕಾನೂನಿನ ಪ್ರಕಾರ ಅಪರಾಧಿ ಅಂತೇಳಿ ಘೋಷಣೆ ಆಯಿತು ಅಂತ ಹೇಳಿದ್ರೆ ನೋ ಡೌಟ್ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಬಟ್ ಇನ್ನೂ ಕೂಡ ಆರೋಪಿಯಾಗಿರೋದ್ರಿಂದ ಈ ರೀತಿಯಾಗಿ ದೂಷಣೆಯನ್ನು ಮಾಡೋದು ಬೇಡ ಅನ್ನೋದು ಸುಮಲತಾ ಅಂಬರೀಶ್ ಅವರ ಮನವಿ. ಬಟ್ ಸುಮಲತಾ ಅಂಬರೀಶ್ ಅವರು ಇಷ್ಟು ದಿನಗಳ ಬಳಿಕ ರಿಯಾಕ್ಟ್ ಮಾಡಿರೋದು ಒಂದಷ್ಟು ಜನರಿಗೆ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ, ಇದೇ ಪ್ಲೇಸ್ನಲ್ಲಿ ಸುಮಲತಾ ಅಂಬರೀಶ್ ಇದ್ದಿದ್ದರೆ ದರ್ಶನ್ ಇಷ್ಟೊತ್ತಿಗೆ ಎಷ್ಟೆಲ್ಲ ರಿಯಾಕ್ಟನ್ನು ಮಾಡ್ತಿದ್ರು, ಹೇಗೆಲ್ಲ ಕೆಲಸವನ್ನು ಮಾಡ್ತಿದ್ರು, ತಾಯಿಗೋಸ್ಕರ ಎಷ್ಟು ಚಟಪಟಿಕೆಯನ್ನು ತೋರಿಸ್ತಿದ್ರು ಅನ್ನೋದನ್ನು ಕೂಡ ಸುಮಲತಾ ಮರಿಬಾರ್ದು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ಕೂಡ ಎಲ್ಲರೂ ಮನವಿ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಈ ಪ್ರಕರಣ ಇದೆಯಲ್ಲ, ದಿನಕ್ಕೆ ಕ್ಲಿಷ್ಟ ಆಗ್ತಾನೆ ಹೋಗ್ತಾ ಇದೆ. ಸುಮಲತಾ ಅವರ ರಿಯಾಕ್ಷನ್ನು ಮತ್ತು ಸುಮಲತಾ ಮುಂದಿನ ದಿನಗಳಲ್ಲಿ ಹೋಗಿ ದರ್ಶನನ್ನು ಮೀಟ್ ಮಾಡಿ ಬರ್ತಾರಾ, ಕಾದು ನೋಡಬೇಕು. ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಗಳ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.